ನಾನು ಚೀಲೂರು ಮುನಿರಾಜು, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಚಾಲಕ. ಏನು ಪ್ರಸ್ತುತ ಬಿತ್ತನೆ ಕಾರ್ಯ ಶುರುವಾಗ್ತಾ ಇದೆ, ಮತ್ತು ಮಳೆನೂ ಕೂಡ ಆಗ್ತಾ ಇರ್ತಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಪ್ರಮುಖವಾಗಿ ಬಿತ್ತನೆ ಸಮಯದಲ್ಲಿ ಕೃಷಿ ಇಲಾಖೆ ಭಾಳ ನೆರವಾಗ್ತಕ್ಕಂಥ ಇಲಾಖೆ. ಕೀಟನಾಶಕ ಇರ್ಬೋದು, ಗುಣಮಟ್ಟದ ಬಿತ್ತನೆ ಬೀಜ, ರಸಗೊಬ್ಬರ, ಇವೆಲ್ಲವೂ ಕೂಡ ಕೃಷಿ ಇಲಾಖೆ ಆಯಾ ಸಂದರ್ಭಕ್ಕೆ ಆಯಾ ಭಾಗಗಳ ಬಿತ್ತನೆಯ ಸಮಯ ಅನುಗುಣವಾಗಿ ರೈತರಿಗೆ ಒದಗಿಸುವಂಥ ಕೆಲಸನ ಮಾಡಬೇಕು. ಈಗ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಇವಾಗ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ರಸಗೊಬ್ಬರನೇ ಸಿಗದೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇವೆ. ಅಂದರೆ ಇಲ್ಲೊಂದು ಕಡೆ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಬಹಳ ನೇರವಾಗಿ ಹೊಡ್ತಾ ತಿಂತಕ್ಕಂಥ ರೈತರೇ. ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ, ರಾಜಕೀಯ ಏನೇ ಆಗಿರ್ಬೋದು. ಆದರೆ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರ ಯಾವ ಜಿಲ್ಲೆಗಳಿಗೆ ಎಷ್ಟು ರಸಗೊಬ್ಬರ ಬೇಕು ಅನ್ನೋದನ್ನ ಒಂದು ಅಂಕಿಅಂಶಗಳ ಪ್ರಕಾರ ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡೋದ್ರಲ್ಲಿ ವೈಫಲ್ಯ ಆಗಿದೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಕೂಡ ಈಗ ಬಿತ್ತನೆ ನಡೀತಾ ಇದೆ. ಬಿತ್ತನೆ ನಡೆದ ಮೇಲೆ ನಮ್ಮ ಭಾಷೆಯಲ್ಲಿ ಕುಂಟೆಯನ್ನು ಹೊಡಿತೀವಿ ನಾವು ರಾಗಿಗೆ. ಅಂಥ ಸಂದರ್ಭದಲ್ಲಿ ನಮಗೂ ಈ ಭಾಗದಲ್ಲೂ ಕೂಡ ರಸಗೊಬ್ಬರಕ್ಕೆ ದೊಡ್ಡ ಅಭಾವ ಉಂಟಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಕೃಷಿ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಈ ಭಾಗಕ್ಕೆ ಎಷ್ಟು ಟನ್ನು ರಸಗೊಬ್ಬರದ ಅವಶ್ಯಕತೆ ಇದೆ, ಬಿತ್ತನೆಗೆ 20-17 ಈ ಥರ ಒಂದು ಮೇವು ಬೇಕಾಗ್ತದೆ. ತದನಂತರ ರೈತರು ಯೂರಿಯಾವನ್ನು ರಾಗಿ ವರ್ಗ ಹಾಕೋದು ವಾಡಿಕೆ. ಇದಕ್ಕೆ ಎಷ್ಟು ನಾವು ಸಂಗ್ರಹವನ್ನು ಮಾಡ್ಕೋಬೇಕು, ಮತ್ತೆ ಈಗ ಬಿತ್ತನೆ ಬೀಜ, ಕೀಟನಾಶಕ ಎಲ್ಲವೂ ಕೂಡ ಸ್ಟಾಕ್ ಇದೆಯಾ, ಇದೆಲ್ಲ ಕೂಡ ಕೃಷಿ ಇಲಾಖೆ ಅಧಿಕಾರಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯವಾದ ರಸಗೊಬ್ಬರ ಕೀಟನಾಶಕಗಳನ್ನ ಸಂಗ್ರಹಿಸಿ ಇಡಬೇಕು. ಇಲ್ಲಾಂದರೆ ಅಲ್ಲಿ ನಡೆದಂಥ ಸಮಸ್ಯೆನೇ ಕೂಡ ನಮ್ಮ ಭಾಗದಲ್ಲಿ ನಡೀತದೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಿಂದ ಕೃಷಿ ಇಲಾಖೆಗೆ ಈ ಮುಖಾಂತರ ಒತ್ತಾಯವನ್ನು ನೀಡ್ತಾ ಇದ್ದೀವಿ. ತಕ್ಷಣ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಯಾವ ತಾಲೂಕುಗಳಿಗೆ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅನ್ನೋದನ್ನು ಈಗಿಂದನೇ ಒಂದು ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡೋಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ಸಂಘದಿಂದ ಮತ್ತೊಮ್ಮೆ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.